ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ರಮೇಶ್ ಉರ್ವಿನ್ ಅವ್ರ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಗೆಳೆಯರೇ, ನಾವು ಈಗ ಏನು ಭೂಮಾಪಕರ ಹುದ್ದೆಯ ಮ್ಯಾಥ್ಸ್ದಲ್ಲಿರ್ತಕ್ಕಂತಹ ಜಾಮೆಟ್ರಿ ಕ್ಲಾಸಸನ್ನು ನೋಡ್ತಾ ಇದ್ವಿ. ಆ ಜಾಮೆಟ್ರಿ ಇದರಲ್ಲಿ ಸೆಕ್ಷನ್ದಲ್ಲಿ ನಾವು ಈಗ ಎಕ್ಸಿಮ್ಸ್ ಆ್ಯಂಡ್ ಪೋಸ್ಟುಲೇಟ್ಸ್ ಚಾಪ್ಟರನ್ನು ನೋಡ್ತಾ ಇದ್ವಿ. ಅದರಲ್ಲಿ ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಹಿಂದಿನ ಯೂನಿಟ್ಗಳಿಗೆ ಸಂಬಂಧಿಸಿದಂತೆ ಕ್ಲಾಸಸ್ಸನ್ನು ಮಾಡಿದ್ದೀನಿ. ಈಗ ಅದರ ಮುಂದುವರೆದ ಭಾಗವನ್ನು ನೋಡೋಣ. ಸೊ ಈಗ ನಾವು ಹಿಂದಿನ ವಿಡಿಯೋದಲ್ಲಿ ಟ್ರಾನ್ಸ್ವರ್ಸಲ್ ಅಂದರೆ ಏನು ಮತ್ತು ಇತ್ಯಾದಿ ವಿಷಯಗಳನ್ನ ನಾವು ಚರ್ಚೆ ಮಾಡಿದ್ವಿ. ಆ ವಿಡಿಯೋಗಳನ್ನು ನೀವು ನೋಡಬೇಕಂದ್ರೆ ನನ್ನ ಹಿಂದಿನ ವಿಡಿಯೋಗಳನ್ನ ಈ ಕಾರ್ಡ್ನಲ್ಲಿ ಹಾಕಿರ್ತೀನಿ, ಅಲ್ಲಿ ಹೋಗಿ ನೀವು ನೋಡಬಹುದು. ಸೊ ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದು ಬರುತ್ತಪ್ಪ ಅಂತಂದರೆ ಆ್ಯಂಗಲ್ಸ್ ಮೇಡ್ ಬೈ ದ ಟ್ರಾನ್ಸ್ವರ್ಸಲ್. ಅಂದರೆ ಟ್ರಾನ್ಸ್ವರ್ಸಲ್ ಅಂದರೆ ಏನು ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ಟ್ರಾನ್ಸ್ವರ್ಸಲ್ ಅಂದರೆ ಏನಪ್ಪ ಅಂತಂದರೆ, ಈಗ ಇಫ್ ದ ಟೂ ಲೈನ್ಸ್ ಆರ್ ಕಟ್ ಬೈ ಎ ಲೈನ್ at a distinct points, that line is called as a transversal. ಸೊ ಈಗ ನಾನು ಹೇಳ್ತೀನಿ, ಈಗ ಇಲ್ಲೊಂದು ಲೈನ್ ಇದೆ, ಎಲ್ ಅನ್ನೋದೊಂದು ಲೈನ್ ಇದೆ, ಎಮ್ ಅನ್ನೋದೊಂದು ಲೈನ್ ಇದೆ. ಈ ಎಲ್ ಮತ್ತು ಎಮ್ ಲೈನನ್ನು ಇನ್ನೊಂದು ಯಾವುದೋ ಬೇರೆ ಲೈನು ಈ ರೀತಿಯಾಗಿ ಎರಡು ಡಿಸ್ಟಿಂಕ್ಟ್ ಪಾಯಿಂಟ್ಸಲ್ಲಿ, ಅಂದರೆ ಇದೊಂದು ಪಾಯಿಂಟು ಎರಡು ಡಿಸ್ಟಿಂಕ್ಟ್ ಪಾಯಿಂಟ್ಸಲ್ಲಿ ಕಟ್ ಮಾಡಿದರೆ ಆ ಲೈನ್ಗೆ ಏನಂತ ಕರಿತೀವಿ? ನಾನು ಈ ಲೈನನ್ನು ಪಿ ಅಂತ ಕರಿತೀನಿ. ಈ ಲೈನ್ಗೆ ಏನಂತ ಕರಿತೀವಿ ಅಂದರೆ ಟ್ರಾನ್ಸ್ವರ್ಸಲ್ ಅಂತ ಕರಿತೀವಿ ಅಂತ ಹೇಳಿದ್ದೆ. ಸೊ ಈ ನೆಕ್ಸ್ಟ್ ಮುಂದಿನ ವಿಷಯವನ್ನು ಹೇಳಬೇಕಂದ್ರೆ, ಈ ಟ್ರಾನ್ಸ್ವರ್ಸಲ್ ಅನ್ನೋದು ಏನಂತಂದ್ರೆ ನೀವು ತಿಳ್ಕೊಬೇಕು. ಅದರ ಡೆಫಿನೇಷನ್ನು, ಅದರ ಮೀನಿಂಗನ್ನು ನೀವು ಅರ್ಥ ಮಾಡ್ಕೊಂಡ್ರೆ ಮಾತ್ರ ಈಗ ನಾವು ಹೇಳುವ ಮುಂದಿನ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗುತ್ತೆ. ಈಗ ನೆಕ್ಸ್ಟ್ ಏನಪ್ಪ ಅಂತಂದರೆ, ಈಗ ನಾವು ಹಿಂದಿನ ಕ್ಲಾಸ್ನಲ್ಲಿ ಏನು ಮಾಡಿದ್ದೀವಿ ಅಂತಂದ್ರೆ, ಸ್ಟ್ರೇಟ್ ಆ್ಯಂಗಲ್ ಅಂದರೆ ಏನು, ಮತ್ತು ರೈಟ್ ಆ್ಯಂಗಲ್ ಅಂದ್ರೇನು, ಅಕ್ಯೂಟ್ ಆ್ಯಂಗಲ್ ಅಂದ್ರೇನು, ಅಬ್ಚೂಸ್ ಆ್ಯಂಗಲ್ ಅಂದರೆ ಏನು, ರಿಫ್ಲೆಕ್ಸ್ ಆ್ಯಂಗಲ್ ಅಂದರೆ ಏನು, ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂದರೆ ಏನು, ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂದರೆ ಏನು ಅಂತ ಕೇಳಿದ್ದೀವಿ. ಅಂದರೆ ಅವೆಲ್ಲವೂ ಆ್ಯಂಗಲ್ಸ್ ಅಂದರೆ ಏನು, ಆ್ಯಂಗಲ್ಸ್ ಅಂದರೆ ಆ್ಯಂಗಲ್ಸ್ಗಳ ವಿವಿಧ ರೀತಿಯಾದಂತಹ ಟೈಪ್ಸ್ಗಳನ್ನು ನಾವು ನೋಡಿದ್ದೀವಿ. ಈಗ ನೆಕ್ಸ್ಟ್ ಈ ಟ್ರಾನ್ಸ್ವರ್ಸಲ್ ಅನ್ನೋದು ಏನೋ ಒಂದು ಕಾನ್ಸೆಪ್ಟ್ ಇದೆ. ಆ ಟ್ರಾನ್ಸ್ವರ್ಸಲ್ ಅನ್ನೋದು ಎರಡು ಲೈನ್ಸ್ಗಳ ಮೇಲೆ ಕಟ್ ಮಾಡಿದಾಗ ಅದು ಕೂಡ ಆ್ಯಂಗಲ್ಸನ್ನು ಫಾರ್ಮೇಷನ್ ಮಾಡುತ್ತೆ. ಅಲ್ಲಿ ಯಾವ ರೀತಿಯಾದಂತಹ ಆ್ಯಂಗಲ್ಸ್ಗಳು ಫಾರ್ಮೇಷನ್ ಆಗುತ್ತೆ, ಅವಕ್ಕೆ ಏನಂತ ಕರೀತಾರೆ ಅಂತ ಅನ್ನೋದನ್ನು ನಾವು ಈಗ ನೋಡೋಣ. ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ, ಆ್ಯಂಗಲ್ಸ್ ಮೇಡ್ ಬೈ ದ ಟ್ರಾನ್ಸ್ವರ್ಸಲ್. ಆ್ಯಂಗಲ್ಸ್ ಮೇಡ್ ಬೈ ದ ಟ್ರಾನ್ಸ್ವರ್ಸಲ್ಲಿಂದ ಆದಂತಹ ಆ್ಯಂಗಲ್ಗಳು ಅನ್ನೋದು ಈ ಕಾನ್ಸೆಪ್ಟು. ಈ ಟ್ರಾನ್ಸ್ವರ್ಸಲ್ ಯಾವ ರೀತಿಯಾದಂತಹ ಆ್ಯಂಗಲ್ಸನ್ನು ಕ್ರಿಯೇಟ್ ಮಾಡುತ್ತೆ ಅಂತ ನೋಡೋಣ. ಈಗ ನೆಕ್ಸ್ಟ್ ಟ್ರಾನ್ಸ್ವರ್ಸಲ್ ಆಗಬೇಕಂದ್ರೆ ಏನು ಬೇಕು? ಯಾವುದೋ ಒಂದು ಟ್ರಾನ್ಸ್ವರ್ಸಲ್ ಅನ್ಬೇಕಂದ್ರೆ ಎರಡು ಲೈನ್ಸನ್ನು ಎಕ್ಸಾಂಪಲಿಗೆ ತೊಗೊಳ್ಳಿ. ಇವು ಎರಡು ಲೈನ್ಸನ್ನು ತೊಗೊಳ್ಳಿ. ಇಲ್ಲಿ ಎರಡು ಲೈನ್ಸ್ ಇದ್ದಾವೆ. ನಾನು ಇದಕ್ಕೆ ಲೈನ್ಗೆ ಎಲ್ ಅಂತ ಕರಿತೀನಿ, ಈ ಲೈನ್ಗೆ ಎಮ್ ಅಂತ ಕರಿತೀನಿ. ಈ ಲೈನನ್ನು ಇನ್ನೊಂದು ಯಾವುದೋ ಪಿ ಅನ್ನೋ ಒಂದು ಲೈನ್, ಪಿ ಅನ್ನೋದೊಂದು ಟ್ರಾನ್ಸ್ವರ್ಸಲ್. ಇದಕ್ಕೆ ಪಿ ಅನ್ನೋದೊಂದು ಏನಿದು ಟ್ರಾನ್ಸ್ವರ್ಸಲ್ಲ. ಈ ಟ್ರಾನ್ಸ್ವರ್ಸಲ್ಲ ಈ ಎರಡು ಲೈನನ್ನು ಈ ಪಾಯಿಂಟ್ಸಲ್ಲಿ ಕಟ್ ಮಾಡುತ್ತೆ. ಇದಕ್ಕೇನಂತಾರೆ? ಟ್ರಾನ್ಸ್ವರ್ಸಲ್ ಅಂತಾರೆ ಅಂತ ಹೇಳಿದ್ದೆ. ಈಗ ಈ ಟ್ರಾನ್ಸ್ವರ್ಸಲ್ ಅನ್ನೋದು ಯಾವ ರೀತಿಯಾಗಿ ಆ್ಯಂಗಲ್ಸನ್ನು ಫಾರ್ಮೇಷನ್ ಮಾಡುತ್ತೆ ನೀವು ನೋಡ್ಬೋದು. ಇಲ್ಲಿ ಒಂದು ಆ್ಯಂಗಲ್ ಕ್ರಿಯೇಟ್ ಆಗಿದೆ, ಇಲ್ಲಿ ಒಂದು ಆ್ಯಂಗಲ್ ಕ್ರಿಯೇಟ್ ಆಗಿದೆ, ಇಲ್ಲಿ ಒಂದು ಆ್ಯಂಗಲ್ ಕ್ರಿಯೇಟು, ಇಲ್ಲಿ ಒಂದು ಕ್ರಿಯೇಟು. ಈ ರೀತಿಯಾಗಿ ಈ ಟ್ರಾನ್ಸ್ವರ್ಸಲ್ ಏನು ಮಾಡುತ್ತಂದರೆ, ಎರಡು ಲೈನನ್ನು ಎರಡು ಡಿಸ್ಟಿಂಕ್ಟ್ ಪಾಯಿಂಟ್ಸಲ್ಲಿ ಕಟ್ ಮಾಡಿದಾಗ ವಿವಿಧ ರೀತಿಯಾದಂತಹ ಏನು ಮಾಡುತ್ತೆ ಅಂತಂದರೆ ಆ್ಯಂಗಲ್ಸ್ಗಳನ್ನು ಫಾರ್ಮೇಷನ್ ಮಾಡುತ್ತೆ. ಇದಕ್ಕೆ ನಾನು ಏನಂತ ಹೆಸರು ಕೊಡ್ತೀನಿ? ಈ ಆ್ಯಂಗಲ್ಗೆ 1 ಅಂತ ಕೊಡ್ತೀನಿ, ಇದಕ್ಕೆ 2 ಅಂತ ಕೊಡ್ತೀನಿ, 3, 4, 5, 6, 7, 8. ಸೊ ಈಗ ಏನಾಯ್ತಂದರೆ, ಈ ಟ್ರಾನ್ಸ್ವರ್ಸಲ್ ಏನು ಮಾಡಿತ್ತು? ಇಷ್ಟೆಲ್ಲ ಆ್ಯಂಗಲ್ಸ್ಗಳನ್ನು ಕ್ರಿಯೇಟ್ ಮಾಡಿತ್ತು. ಯಾವಾಗ ಎರಡು ಲೈನ್ಗಳನ್ನು ಈ ಟ್ರಾನ್ಸ್ವರ್ಸಲ್ ಕಟ್ ಮಾಡಿದಾಗ ಇಷ್ಟೆಲ್ಲ ರೀತಿಯಾದಂಥ ಟೋಟಲ್ ನೋಡಿ ಎಷ್ಟು 8 ಆ್ಯಂಗಲ್ಸ್ಗಳು ಇಲ್ಲಿ ಕ್ರಿಯೇಟ್ ಆಗಿದೆ. ಟೋಟಲ್ 8 ಆ್ಯಂಗಲ್ಸ್ ಆರ್ ಫೌಂಡ್ ಬೈ ದ ಟ್ರಾನ್ಸ್ವರ್ಸಲ್. ಸೊ ಈಗ ಈ ಆ್ಯಂಗಲ್ಸ್ಗಳಿಗೆ ಏನೇನಂತ ಕರೀತಾರೆ ಅಂತ ನೋಡೋಣ. ಈ ಆ್ಯಂಗಲ್ಸ್ಗಳಲ್ಲಿ ನಿರ್ದಿಷ್ಟವಾಗಿ ಹೆಸರಿದೆ. ಅದರಲ್ಲಿ ಮುಖ್ಯವಾಗಿ ಒಂದು ಯಾವುದಪ್ಪ ಅಂತಂದರೆ, ಒಂದು ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ಅಂತ ಬರುತ್ತೆ. ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ಅಂತ ಬರುತ್ತೆ. ಎರಡನೇದು
ಇಂಟೀರಿಯರ್ ಆ್ಯಂಗಲ್ಸ್ ಅಂತ ಬರುತ್ತೆ. ಕರಸ್ಪಾಂಡಿಂಗ್ ಆ್ಯಂಗಲ್ಸು, ಇಂಟೀರಿಯರ್ ಆ್ಯಂಗಲ್ಸ್, ಇದ್ರಾಗ ಮತ್ತು ಅಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಅಂತ ಬರುತ್ತೆ. ಈಗ ನಾವು ನೋಡ್ಬೇಕಂತಂದರೆ ಫಸ್ಟು ಇದು ಟ್ರಾನ್ಸ್ವರ್ಸಲು. ಈ ಟ್ರಾನ್ಸ್ವರ್ಸಲ್ ಈ ಕಡೆ ಬರೋದು ಅಂದರೆ ಲೆಫ್ಟಿಗೆ ಬರೋದಕ್ಕೆಲ್ಲ ಏನು, ಲೆಫ್ಟಿಗೂ ಸ್ವಲ್ಪ ಆ್ಯಂಗಲ್ಸ್ ಇದ್ದಾವೆ, ಟ್ರಾನ್ಸ್ವರ್ಸಲ್ನ ಬಲಬದಿಗೂ ಕೂಡ ಸ್ವಲ್ಪ ಆ್ಯಂಗಲ್ಸ್ ಇದ್ದಾವೆ. ನಾವು ಲೆಫ್ಟಿಗೆ ಬರೋದಕ್ಕೆ ಏನಂತ ಕರಿತೀವಿ ಇಂಗ್ಲೀಷ್ನಲ್ಲಿ, angles made by the transversal on the left side of the transversal, angles made by on the right side of the transversal. ಅಂದರೆ ಈ ಟ್ರಾನ್ಸ್ವರ್ಸಲ್ ಏನು ಮಾಡುತ್ತೆ, ಈ ಕಡೆನೂ ಕೂಡ ಆ್ಯಂಗಲ್ಸ್ ಅನ್ನು ಕ್ರಿಯೇಟ್ ಮಾಡಿದೆ, ಅದರ ಬಲಬದಿಗೂ ಕೂಡ ಆ್ಯಂಗಲ್ಸ್ ಅನ್ನು ಕ್ರಿಯೇಟ್ ಮಾಡಿದೆ. ಸೊ ಈಗ ಈ ರೀತಿಯಾಗಿ ಏನು ಮಾಡಿರುತ್ತೆ ಅಂದರೆ ಟ್ರಾನ್ಸ್ವರ್ಸಲ್ ಆ್ಯಂಗಲ್ಸ್ ಅನ್ನ ಫಾರ್ಮೇಷನ್ ಮಾಡಿರುತ್ತೆ. ಆ ಆ್ಯಂಗಲ್ಸ್ ಫಾರ್ಮೇಷನ್ ಮಾಡಿದ್ರಲ್ಲಿ ಯಾವ್ಯಾವ ರೀತಿಯಾದಂತಹ ಆ್ಯಂಗಲ್ಸ್ಗಳು ಕ್ರಿಯೇಟ್ ಆಗಿದ್ದಾವೆ ಅಂತ ನಾವು ಅದಕ್ಕೆ ಏನೇನು ಹೆಸರು ಇದೆ ಅಂತ ನಾವು ಈಗ ನೋಡೋಣ. ಅದರಲ್ಲಿ ಮೊದಲನೇದಾಗಿ ಯಾವುದಪ್ಪ ಅಂತಂದ್ರೆ ಕರಸ್ಪಾಂಡಿಂಗ್ ಆ್ಯಂಗಲ್ಸ್. ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ಅಂದ್ರೆ ಮೇನ್ ಅದರ ಪ್ರಾಪರ್ಟೀಸ್ ಯಾವಪ್ಪ ಅಂತಂದ್ರೆ, ಒಂದು ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ಹ್ಯಾವ್ ಡಿಫರೆಂಟ್ ವರ್ಟೈಸಸ್. ವರ್ಟೈಸಸ್ ಅಂದ್ರೆ ಏನು, ಎರಡು ರೇಗಳು ಬಂದು ಒಂದು ಪಾಯಿಂಟ್ ಇಂದ ಸ್ಟಾರ್ಟ್ ಆಗಿದ್ದಕ್ಕೆ ಅದಕ್ಕೆ ಅಲ್ಲಿ ಏನಾಗಿರುತ್ತೆ, ಆಂಗಲ್ ಕ್ರಿಯೇಟ್ ಆಗಿರುತ್ತೆ. ಅದಕ್ಕೆ ಏನಂತ ಕರಿತೇವೆ ಅಂತಂದ್ರೆ ವರ್ಟೈಸಸ್ ಅಂತ ಕರೀತಾರೆ. ಎಕ್ಸಾಂಪಲ್, ಈ 1 ಅನ್ನೋದೊಂದು ಆಂಗಲ್ ಇದೆಯಲ್ಲ, ಈ ಆಂಗಲ್ ಅಲ್ಲಿ ವರ್ಟೈಸಸ್ ಯಾವುದು, ಇದು ಇದೆಯಲ್ಲ, ಈ ಪಾಯಿಂಟಿಗೆ ನಾವೇನಂತ ಕರಿತೀವಿ, ವರ್ಟೈಸಸ್ ಅಂತ ಕರಿತೀವಿ. ಇವಕ್ಕೆ ಏನಂತ ಕರಿತೀವಿ, ಆರ್ಮ್ ಅಂತ ಕರಿತೀವಿ. ಈ ಎರಡು ರೇಗೆ ಏನಂತ ಕರಿತೀವಿ. ಒಂದು ಆಂಗಲ್ ಫಾರ್ಮೇಷನ್ ಆಗಿದ್ರೆ ಅಲ್ಲಿ 2 ಆರ್ಮ್ಸ್ ಇರ್ತವೆ, ಒಂದು ವರ್ಟೈಸಸ್ ಇರುತ್ತೆ. ಸೊ ಇಲ್ಲಿ ಯಾವುದು ವರ್ಟೈಸಸ್, ಇಲ್ಲಿ ವರ್ಟೈಸಸ್. ಅದೇ ರೀತಿಯಾಗಿ ಈ ಟ್ರಾನ್ಸ್ವರ್ಸಲ್ ಏನು ಮಾಡಿರುತ್ತೆ, ಇದು ಕರಸ್ಪಾಂಡಿಂಗ್ ಆಂಗಲ್ಸ್ ಕ್ರಿಯೇಟ್ ಆಗ್ಬೇಕಂತಂದ್ರೆ ಅವು ಏನಾಗಿರ್ತವೆ, ಕರಸ್ಪಾಂಡಿಂಗ್ ಆಂಗಲ್ಸ್ ಯಾವ ರೀತಿ ಇರ್ತಾವಪ್ಪ ಅಂತಂದ್ರೆ ಹ್ಯಾವ್ ಡಿಫರೆಂಟ್ ವರ್ಟೈಸಸ್. ಅಂದ್ರೆ ಬೇರೆ ಬೇರೆ ಆದಂತಹ ವರ್ಟೈಸಸ್ ಅನ್ನ ಇರ್ತವೆ, ಅಂದ್ರೆ ಸೇಮ್ ವರ್ಟೈಸಸ್ ಇರುವುದಿಲ್ಲ. ನೆಕ್ಸ್ಟ್ ಪ್ರಾಪರ್ಟಿ ಏನಪ್ಪಾ ಅಂತಂದ್ರೆ ಆರ್ on the same side of transversal. ನೆಕ್ಸ್ಟ್ ಪಾಯಿಂಟ್ ಏನು, ಆರ್ ಆನ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್. ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್ ಅಂದ್ರೆ ಅವು ಟ್ರಾನ್ಸ್ವರ್ಸಲ್ ಎಡಬದಿಗಾದ್ರೂ ಇರಬೇಕು, ಇಲ್ಲ ಅಂತಂದ್ರೆ ಬಲಬದಿಗಾದ್ರೂ ಇರಬೇಕು. ಅಂತಹ ಆಂಗಲ್ಸ್ ಗಳಿಗೆ ಏನಂತ ಕರೀತಾರೆ ಅಂತಂದ್ರೆ ಕರಸ್ಪಾಂಡಿಂಗ್ ಆಂಗಲ್ಸ್ ಅಂತ ಕರೀತಾರೆ. ಇನ್ನೊಂದು ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಆರ್ ಆನ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್ ಹ್ಯಾವ್ ಡಿಫರೆಂಟ್ ವರ್ಟೈಸಸ್. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂತಂದ್ರೆ ಆರ್ ಇನ್ ಕರಸ್ಪಾಂಡಿಂಗ್ ಪೊಸಿಷನ್ಸ್. ಅಂದ್ರೆ ಅವು ಯಾವ ರೀತಿಯಾಗಿರ್ತಾವ ಅಂದ್ರೆ ಕರಸ್ಪಾಂಡಿಂಗ್ ಪೊಸಿಷನ್ ಒಳಗೆ ಇರ್ತವೆ. ಆರ್ ಇನ್ ಕರಸ್ಪಾಂಡಿಂಗ್ ಪೊಸಿಷನ್ಸ್. ಕರಸ್ಪಾಂಡಿಂಗ್ ಪೊಸಿಷನ್ಸ್ ಅಂತಂದ್ರೆ ಏನು ಗೊತ್ತಾ, ಅಂದ್ರೆ ಇಲ್ಲಿ ನೋಡಿ 2 ಕರಸ್ಪಾಂಡಿಂಗ್ ಪೊಸಿಷನ್ ಯಾವುದು, 5. ಅಂದ್ರೆ ಫಸ್ಟ್ ಆಫ್ ಆಲ್ ಕರಸ್ಪಾಂಡಿಂಗ್ ಆಂಗಲ್ಸ್ ಅಂದ್ರೆ ಕಂಪ್ಲೀಟ್ ಆಗಿ ಹೇಳ್ಬೇಕಂತಂದ್ರೆ ಈ ರೀತಿಯಾದಂತಹ ಕರಸ್ಪಾಂಡಿಂಗ್ ಆಂಗಲ್ಸ್ಗಳು ಅವುಗಳಿಗೆ ಬೇರೆ ಬೇರೆ ಆದಂತಹ ವರ್ಟೈಸಸ್ ಇರುತ್ತೆ. ನೋಡ್ಬೇಕು, ಇಲ್ಲೊಂದು ವರ್ಟೈಸಸ್ ಇದೆ, ಇಲ್ಲೊಂದು ವರ್ಟೈಸಸ್ ಇದೆ, ಈ ರೀತಿಯಾಗಿ ಬೇರೆ ಬೇರೆ ಆದಂತಹ ವರ್ಟೈಸ್ ಇರುತ್ತೆ. ಅದಾದ ನಂತರ ಆರ್ ಆನ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್, ಅವು ಟ್ರಾನ್ಸ್ವರ್ಸ್ನ ಒಂದೇ ಬದಿಗೆ ಮಾತ್ರ ಇರುತ್ತವೆ. ಆರ್ ಇನ್ ಕರಸ್ಪಾಂಡಿಂಗ್ ಪೊಸಿಷನ್ಸ್. ಕರಸ್ಪಾಂಡಿಂಗ್ ಪೊಸಿಷನ್ಸ್ ಅಂತಂದ್ರೆ ಇಲ್ಲಿ ಆಂಗಲ್ 2 ಮತ್ತೆ ಆಂಗಲ್ 5 ಏನಿದೆ ಕರಸ್ಪಾಂಡಿಂಗ್ ಪೊಸಿಷನ್. ಇವು ಯಾವ ರೀತಿ ಗೊತ್ತಾ, ಅವು ಮೇಲೆ ಕರಸ್ಪಾಂಡಿಂಗ್ ಪೊಸಿಷನ್ಸ್ ಅಂದ್ರೆ ಲೆಫ್ಟ್ ರೈಟ್ ಬಿಲೋ ಆರ್ ಅಬೋ. ಯಾವ ರೀತಿಯಾಗಿ ಅಂದ್ರೆ ಇಲ್ಲಿ ನೋಡಿ, ಇದು ಲೆಫ್ಟ್ ಇದೆ, ಈ ಆಂಗಲ್ ಲೆಫ್ಟ್ ಇದೆ, ಅಂದ್ರೆ ಇವೆರಡು ಈ ಲೈನ್ ಮೇಲೆ ಇದೆ, ಅಂದ್ರೆ ಎಂ ಲೈನ್ ಮೇಲೆ ಎಲ್ ಲೈನ್ ಮೇಲೆ, ಅಂದ್ರೆ ಒಂದಕ್ಕೊಂದು ಕರಸ್ಪಾಂಡಿಂಗ್ ಆಗಿದ್ದಾವೆ. ಅಂದ್ರೆ ನೋಡಿದ್ರೆ ಏನ್ ಅನ್ಸ್ಬೇಕು, ಅವು ಎರಡು ಒಂದೇ ರೀತಿಯಾದಂತಹ ಆಂಗಲ್ಸ್ ಇದೆ, ಅಂದ್ರೆ ಎರಡು ಒಂದೇ ರೀತಿಯಾದಂತಹ ಪೊಸಿಷನ್ ಅಲ್ಲಿ ಅವು ಇದಾವೆ ಅಂತ ಹೇಳಿ ನಮ್ಗೆ ಅನಿಸ್ಬೇಕು. ಈಗ ನೋಡಿ ಇಲ್ಲಿ ಎಲ್ ಲೈನ್ ಮೇಲೆ ಮತ್ತೆ ಎಂ ಲೈನ್ ಮೇಲೆ ಈ 2 ಮತ್ತು 5 ಅನ್ನುವಂತಹ ಆಂಗಲ್ಸ್ ಏನಿದೆ ಎರಡು ಕರಸ್ಪಾಂಡಿಂಗ್ ಪೊಸಿಷನ್ಸ್ ಅಲ್ಲಿದ್ದಾವೆ. ಅದೇ ರೀತಿಯಾಗಿ 3 ಮತ್ತು 6 ಅವು ಬಿಲೋ ಆಫ್ ದ ಲೈನ್, ಬಿಲೋ ದ ಎಲ್ ಅಂಡ್ ಎಂ ಲೈನ್ಸ್, ಬಟ್ ಬಿಲೋ ಅದಾವ ಆರ್ ಆನ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್. ಸೊ ಅದಕ್ಕೆ ನಾವು ಏನಂತ ಕರಿತೀವಿ ಅಂತಂದ್ರೆ ಕರಸ್ಪಾಂಡಿಂಗ್ ಆಂಗಲ್ಸ್. ಅಂದ್ರೆ ಅದರದ್ದು ಕರಸ್ಪಾಂಡಿಂಗ್ ಪೊಸಿಷನ್ಸ್ ಸೇಮ್ ಇರುತ್ತೆ. ಇಲ್ಲಿ ನೋಡು,
ಇದು 1 ಮತ್ತು 8 ಇವೆರಡು ಕರೆಸ್ಪಾಂಡಿಂಗ್ ಪೊಸಿಷನ್ಸ್ನಲ್ಲಿ ಇದ್ದಾವೆ. ಅದೇ ರೀತಿಯಾಗಿ 4 ಮತ್ತು 7 ಇವೆರಡು ಏನಿದ್ದಾವೆ ಕರೆಸ್ಪಾಂಡಿಂಗ್ ಪೊಸಿಷನ್ಸ್ನಲ್ಲಿ ಇದ್ದಾವೆ. ಸೊ ಅದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಈ ರೀತಿಯಾದಂತಹ ಆ್ಯಂಗಲ್ಸ್ಗಳಿಗೆ ನಾವು ಏನಂತ ಕರಿತೀವಿ ಅಂತಂದರೆ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಅಂತ ಕರೀತಾರೆ. ಇಲ್ಲಿ ಆ್ಯಂಗಲ್ 2 ಮತ್ತು ಆ್ಯಂಗಲ್ ಪೈ, ಅದೇ ರೀತಿಯಾಗಿ ಆ್ಯಂಗಲ್ 3 ಮತ್ತು ಆ್ಯಂಗಲ್ 6, ಆ್ಯಂಗಲ್ 1 ಮತ್ತು ಆ್ಯಂಗಲ್ 8, ಆ್ಯಂಗಲ್ 4 ಮತ್ತು ಆ್ಯಂಗಲ್ 7 ಇವೆಲ್ಲನೂ ಕೂಡ ಏನಪ್ಪ ಅಂತಂದರೆ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಅಂತ ನಾವು ಕರಿತೀವಿ. ಕರೆಸ್ಪಾಂಡಿಂಗ್ ಅಂದರೆ ಒಂದಕ್ಕೊಂದು ಒಂದೇ ರೀತಿಯಾದಂಥ ಪೊಸಿಷನ್ನಲ್ಲಿ ಬೇರೆ ಬೇರೆ ವರ್ಟೈಸಸ್ನ ಹೊಂದಿದ್ದು ಅವೆರಡು ಆನ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್ಸ್ ಇದ್ದರೆ ಅದಕ್ಕೆ ನಾವೇನಂತ ಕರಿತೀವಿ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಅಂತೇಳಿ ಕರಿತೀವಿ. ಸೊ ಈಗ ನೆಕ್ಸ್ಟ್ ಮತ್ತೊಂದು ಟೈಪ್ ಇದೆ. ಈ ಟ್ರಾನ್ಸ್ವರ್ಸಲ್ ಅನ್ನೋದು ಇನ್ನೊಂದು ರೀತಿಯಾದಂತಹ ಆ್ಯಂಗಲ್ಸ್ ಅನ್ನ ಫಾರ್ಮೇಷನ್ ಮಾಡುತ್ತೆ. ಅದು ಯಾವುದನ್ನ ನೋಡೋಣ. ನೆಕ್ಸ್ಟ್ ಯಾವುದಪ್ಪ ಅಂತಂದ್ರೆ ಸೆಕೆಂಡ್ ಒನ್ನು ಅಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್. ಅಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಇದ್ರ ಪ್ರಾಪರ್ಟೀಸನ್ನು ನೋಡ್ಬೇಕಂದ್ರೆ ಒಂದನೇದು ಹ್ಯಾವ್ ಡಿಫ್ರೆಂಟ್ ವರ್ಟೈಸಸ್, ಅಂದರೆ ಇವಕ್ಕೆ ಈ ಆ್ಯಂಗಲ್ಸ್ ಒಳಗೆ ವರ್ಟೈಸಸ್ ಬೇರೆ ಬೇರೆ ವರ್ಟೈಸಸ್ ಇರುತ್ತೆ. ಆ್ಯಂಗಲ್ಸ್ ಆರ್ ಫಾರ್ಮ್ಡ್ ಆನ್ ಅಪೋಸಿಟ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್. ಅಂದರೆ ಈ ಆ್ಯಂಗಲ್ಸ್ ಏನು ಫಾರ್ಮೇಷನ್ ಆಗ್ತಾವಲ್ಲ ಅವು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಫಾರ್ಮೇಷನ್ ಆಗ್ತವೆ. ಅಂದರೆ ಆನ್ ಅಪೋಸಿಟ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್ನ ಅಪೋಸಿಟ್ ಸೈಡಿಗೆ ಆ್ಯಂಗಲ್ಸ್ಗಳು ಫಾರ್ಮೇಷನ್ ಆಗಿರ್ತವೆ. ಆನ್ ಅಪೋಸಿಟ್ ಸೈಡ್ ಆಫ್ ಟ್ರಾನ್ಸ್ವರ್ಸಲ್. ನೆಕ್ಸ್ಟ್ ಪ್ರಾಪರ್ಟಿ ಏನಪ್ಪ ಅಂತಂದರೆ ದೇ ಲೈ ಬಿಟ್ವೀನ್ ದ ಟೂ ಲೈನ್ಸ್. ಅವು ಟ್ರಾನ್ಸ್ವರ್ಸಲ್ ಏನು 2 ಲೈನನ್ನು ಕಟ್ ಮಾಡುತ್ತಲ್ಲ ಆ 2 ಲೈನ್ನ ಮಧ್ಯದಲ್ಲಿ ಅವು ಆ್ಯಂಗಲ್ಸ್ಗಳು ಫಾರ್ಮೇಷನ್ ಆಗಿರುತ್ತೆ. ಆರ್ ಲೈ ಬಿಟ್ವೀನ್ ಟೂ ಲೈನ್ಸ್. ಸೊ ಇವಿಷ್ಟು ಅಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ನ ಪ್ರಾಪರ್ಟೀಸ್. ಏನಪ್ಪ ಅಂತಂದರೆ ಹ್ಯಾವ್ ಡಿಫರೆಂಟ್ ವರ್ಟೈಸಸ್ ಆನ್ ಅಪೋಸಿಟ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್ ಆರ್ ಲೈ ಬಿಟ್ವೀನ್ ದ ಟೂ ಲೈನ್ಸ್. ಅಂದರೆ ಇಂಥ ಆ್ಯಂಗಲ್ಸ್ ಯಾವ ರೀತಿಯಾಗಿ ಫಾರ್ಮೇಷನ್ ಆಗಿರುತ್ತೆ ಅಂತ ನೋಡೋಣ. ಈಗ ಇಲ್ಲಿ 2 ಲೈನನ್ನು ತೊಗೊತೀನಿ ನಾನು. ಇಲ್ಲಿ ನೋಡಿ, ಇದೊಂದು ಲೈನ್ ಇದೆ, ಇಲ್ಲಿ ಒಂದು ಲೈನ್ ಇದೆ. ಇಲ್ಲೇನು ಮಾಡುತ್ತೆ, ಇದು ಟ್ರಾನ್ಸ್ವರ್ಸಲ್ ಪಿ, ಇದು ಲೈನ್ ಎಲ್, ಇದು ಲೈನ್ ಎಮ್. ಈಗ ಅಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಪ್ರಾಪರ್ಟಿ ಪ್ರಕಾರ ಹ್ಯಾವ್ ಡಿಫರೆಂಟ್ ವರ್ಟೈಸಸ್. ಡಿಫರೆಂಟ್ ವರ್ಟೈಸಸ್ ಅಂದರೆ ಯಾವ ರೀತಿ, ಈ ವರ್ಟೈಸಸ್ ಬೇರೆ ಬೇರೆ ಆಗಿರಬೇಕು. ಇಲ್ಲಿ ವರ್ಟೈಸಸ್ ಎಲ್ಲಿದೆ, ಈ ಪಾಯಿಂಟ್ನಲ್ಲಿದೆ. ಈ ವರ್ಟೈಸಸ್ ಬೇರೆ ಆಗಿರಬೇಕು, ಒಂದು ಪ್ರಾಪರ್ಟಿ ಆಯಿತು. ನೆಕ್ಸ್ಟ್ ಪ್ರಾಪರ್ಟಿ ಏನಂದರೆ ಆನ್ ಅಪೋಸಿಟ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್. ಅಂದರೆ ಈ ಟ್ರಾನ್ಸ್ವರ್ಸಲ್ ಏನಿದೆಯಲ್ಲ ಈ ಟ್ರಾನ್ಸ್ವರ್ಸಲ್ದ ಅಪೋಸಿಟ್ ಸೈಡ್ ಅವು ಏನಾಗಿರುತ್ತೆ ಅಂದರೆ ಆ್ಯಂಗಲ್ ಕ್ರಿಯೇಟ್ ಆಗಿರುತ್ತೆ. ಈ ಎಕ್ಸಾಂಪಲ್ ಅಂತಂದರೆ ಈಗ ನಾನು ಇಲ್ಲಿ ಇದ್ರ ಹೆಸರು ಕೊಡ್ತೀನಿ. 1 2 3 4 5 6 7 8. ಈಗ 5 ಇಲ್ಲೊಂದು ಈ ಎಮ್ ಲೈನ್ ಮೇಲೆ ಏನು ಟ್ರಾನ್ಸ್ವರ್ಸಲ್ ಕಟ್ ಮಾಡಿದೆ, ಇಲ್ಲೊಂದು ವರ್ಟೈಸಸ್ ಇದೆ. ಇಲ್ಲಿ ಏನಾಗಿದೆ ಅಂದರೆ 5 ಅನ್ನುವಂತಹ ಒಂದು ಆ್ಯಂಗಲ್ ಏನಾಗಿದೆ ಕ್ರಿಯೇಟ್ ಆಗಿದೆ. ಈ 5 ಅನ್ನೋ ಆ್ಯಂಗಲ್ ಯಾವ ಟ್ರಾನ್ಸ್ವರ್ಸಲ್ ಅದು ಯಾವ ಸೈಡ್ ಇದೆ, ಲೆಫ್ಟ್ ಸೈಡಿಗಿದೆ. ಈ ಪ್ರಾಪರ್ಟಿ ಪ್ರಕಾರ ಆ್ಯಂಗಲ್ಸ್ ಯಾವ ರೀತಿ ಇರ್ತವೆ, ಪರಸ್ಪರ ಅಂದರೆ ಟ್ರಾನ್ಸ್ವರ್ಸಲ್ದ ಅಪೋಸಿಟ್ ಇರ್ತವೆ ಅಂತ ಹೇಳಿದ್ದಾರೆ. ಅಂದ್ರೆ 5ದ ಅಪೋಸಿಟ್ ಆ್ಯಂಗಲ್ ಯಾವುದಪ್ಪ ಅಂತಂದ್ರೆ ಇಲ್ಲಿ 4 ಆಗತ್ತೆ. ಅಂದರೆ ಅಲ್ಟರ್ನೇಟ್ ಅಂದರೆ ಯಾವುದೇ ಒಂದು ಈ ಕಡೆ ಒಂದು ಈ ಕಡೆ ಅಲ್ಟರ್ನೇಟ್ ಆಗಿ ಅವು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಆನ್ ದ ಅಪೋಸಿಟ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್ ಆ್ಯಂಗಲ್ ಅನ್ನ ಕ್ರಿಯೇಟ್ ಮಾಡಿದ್ದೇವೆ. ಅಂದರೆ ಇಲ್ಲಿ ಆ್ಯಂಗಲ್ ಪೈ ಅನ್ನೋದು ಮತ್ತು ಆ್ಯಂಗಲ್ 4 ಅನ್ನೋದು ಪರಸ್ಪರ
ವಿರುದ್ಧ ದಿಕ್ಕಿನಲ್ಲಿ ಆನ್ ದ ಅಪೋಸಿಟ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್ ಈ ರೀತಿಯಾಗಿ ಆಂಗಲ್ಸ್ ಅನ್ನ ಕ್ರಿಯೇಟ್ ಮಾಡಿದ್ದೇವೆ. ಹ್ಯಾವಿಂಗ್ ಟೂ ಡಿಫರೆಂಟ್ ವರ್ಟೈಸಸ್ ಅಂಡ್ ಲೈ ಬಿಟ್ವೀನ್ ದ ಟೂ ಲೈನ್ಸ್. ಅಂದ್ರೆ ಈ ಆಂಗಲ್ ಎಲ್ಲಿರಬೇಕು, ಈ ಎಲ್ ಮತ್ತು ಎಂ ಲೈನಿನ ನಡಬರ್ಕ ಇರಬೇಕು. ಅಂದ್ರೆ ಅದ್ರ ಮಧ್ಯದಲ್ಲಿ ಇದ್ದು ಅಂತಂದ್ರೆ ಅದಕ್ಕೆ ಏನಂತ ಕರೀತಾರೆ ಅಂದ್ರೆ ಇದಕ್ಕೆ ಅಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಆನ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್. ಇಲ್ಲಿ ನೀವು ನೋಡ್ಬೋದು ಆಂಗಲ್ ಇಲ್ಲಿ ಫಾರ್ಮೇಶನ್ ಆಗೈತಾ ಇಲ್ಲ, ಆಂಗಲ್ ಇಲ್ಲಿ ಫಾರ್ಮೇಶನ್ ಆಗೈತಾ ಇಲ್ಲ. ಏನಪ್ಪಾ ಅಂತಂದ್ರೆ ಈ ಆಂಗಲ್ಸ್ಗಳು ಈ ಎರಡು ಲೈನ್ ನಡಬರ್ಕನ ಏನಾಗಿರ್ಬೇಕಂತಂದ್ರೆ ಆಂಗಲ್ಗಳನ್ನ ಕ್ರಿಯೇಟ್ ಮಾಡಿರ್ಬೇಕು. ಟ್ರಾನ್ಸ್ವರ್ಸಲ್ದ ಅಪೋಸಿಟ್ ಸೈಡ್ ನಲ್ಲಿ ಇರಬೇಕು ಮತ್ತೆ ಎರಡು ವರ್ಟೈಸಸ್ಗಳನ್ನ ಡಿಫರೆಂಟ್ ವರ್ಟೈಸಸ್ಗಳನ್ನ ಹೊಂದಿರಬೇಕು. ಆ ರೀತಿಯಾದಂತಹ ಆಂಗಲ್ಸ್ಗಳನ್ನ ನಾವು ಏನಂತ ಕರಿತೀವಿ ಅಂದ್ರೆ ಅಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಅಂತೇಳಿ ಕರಿತೀವಿ. ಸೊ ನಿಮ್ಗೆ ಅರ್ಥ ಆಗಿರ್ಬೇಕು ಅಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಅಂದ್ರೆ ಅವು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ. ಈಗ ಇಲ್ಲಿ ಯಾವ ಅಲ್ಟರ್ನೇಟ್ ಇಂಟೀರಿಯರ್ಸ್ ಆಂಗಲ್ಸ್ ಇದಾವೆ ಅಂತ ನೋಡೋಣ. ಈಗ ಆಂಗಲ್ 3ಗೆ ಅಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ ಯಾವುದು ಅಂತಂದ್ರೆ ಆಂಗಲ್ 3ಗೆ ಅಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ ಯಾವುದಂದ್ರೆ 8 ಬರುತ್ತೆ. ಆಂಗಲ್ 3 ಮತ್ತು ಆಂಗಲ್ 8 ಅನ್ನೋದು ಇವೆರಡು ಅಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್. ಅದಾದ ನಂತರ ಆಂಗಲ್ 5ಗೆ ಅಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ ಯಾವುದಂದ್ರೆ ಆಂಗಲ್ 4. ಯಾಕಂದ್ರೆ ಅಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಅಂದ್ರೆ ಅವು ಅಪೋಸಿಟ್ ಸೈಡ್ದಲ್ಲಿ ಇರಬೇಕು, ಅಲ್ಟರ್ನೇಟ್ ಆಗಿರಬೇಕು. ಅಂದ್ರೆ ಅಂದ್ರೆ ಏನು ಅಡ್ಜಸೆಂಟ್ ಅಂತಂದ್ರೆ ಬಾಜು, ಅಲ್ಟರ್ನೇಟ್ ಅಂದ್ರೆ ಒಂದಕ್ಕೊಂದು ಅಂದ್ರೆ ಏನ ವಿರುದ್ಧ ದಿಕ್ಕಿನಲ್ಲಿ ಪರಸ್ಪರ ಅಲ್ಟರ್ನೇಟ್ ಆಗಿರ್ಬೇಕು. ಕರಸ್ಪಾಂಡಿಂಗ್ ಅಂದ್ರೆ ಅವು ಎರಡು ಸೇಮ್ ಪೊಸಿಷನ್ದಾಗಿರ್ಬೇಕು, ಅದಕ್ಕೆ ಕರಸ್ಪಾಂಡಿಂಗ್ ಇರ್ತಾರೆ. ಅಂದ್ರೆ ನೀವು 3 ಟೈಪ್ಸ್ ಆಫ್ ಆಂಗಲ್ಸ್ ಅನ್ನ ನೆನ್ಪಿಟ್ಕೋಬೇಕು, ತಲೆ ನೆನ್ಪಿಟ್ಕೋಬೇಕು. ಏನಂದ್ರೆ ಅಡ್ಜಸೆಂಟ್ ಅಂದ್ರೆ ಬಾಜು, ಅಲ್ಟರ್ನೇಟ್ ಅಂದ್ರೆ ಏನು ಇದು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಅವೇನಾಗಿರ್ತಾವ ಅಂತಂದ್ರೆ ಅಲ್ಟರ್ನೇಟ್ ಆಗಿರ್ತವೆ. ಕರಸ್ಪಾಂಡಿಂಗ್ ಅಂತಂದ್ರೆ ಒಂದ್ರ ಪೊಸಿಷನ್ ಒಂದ್ ಆಂಗಲ್ ಪೊಸಿಷನ್ ಮತ್ತು ಇನ್ನೊಂದು ಆಂಗಲ್ ಪೊಸಿಷನ್ ಏನಾಗಿರುತ್ತೆ ಅಂದ್ರೆ ಸೇಮ್ ಪೊಸಿಷನ್ದಾಗಿರುತ್ತೆ. ಸೊ ಅದಕ್ಕೆ ನಾವೇನು ಕರಿತೀವಿ ಅಂದ್ರೆ ಕರಸ್ಪಾಂಡಿಂಗ್ ಆಂಗಲ್ಸ್ ಅಂತ ಕರಿತೇವೆ. ಈಗ ನೋಡಿ ಇಲ್ಲಿ ಆಂಗಲ್ 5 ಮತ್ತು ಆಂಗಲ್ 8 ಇದು ಏನಿದು ಅಡ್ಜಸೆಂಟ್ ಆಂಗಲ್, ಆಂಗಲ್ 5 ಮತ್ತು ಆಂಗಲ್ 4 ಅಲ್ಟರ್ನೇಟ್ ಆಂಗಲ್ಸ್, ಇಲ್ಲಿ ಆಂಗಲ್ 2 ಮತ್ತು ಆಂಗಲ್ 5 ಕರಸ್ಪಾಂಡಿಂಗ್ ಆಂಗಲ್. ಸೊ ಇಷ್ಟನ್ನ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ಮುಂಬರುವಂತಹ ಎಕ್ಸಾಮ್ಗಳಲ್ಲಿ ಏನಾದರೂ ಈ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ಅನ್ನ ಕೇಳಿದ್ರೆ ನೀವು ಈಸಿಯಾಗಿ ನೀವೇನು ಮಾಡ್ಬೋದು, ಇದ್ರ ನೆಕ್ಸ್ಟ್ ಮುಂದೆ ಪ್ರಾಪರ್ಟೀಸ್ ಬರ್ತವೆ, ಆ ಪ್ರಾಪರ್ಟಿನ ಅಪ್ಲೈ ಮಾಡಿಕೊಂಡು ಈಸಿಯಾಗಿ ಏನು ಮಾಡ್ಬೋದಪ್ಪ ಅಂತಂದ್ರೆ ನೀವು ಕ್ವಶನ್ಗೆ ಆನ್ಸರನ್ನು ಬಿಡಿಸ್ಬೋದು. ಸೊ ಇವೆರಡು ಏನಪ್ಪಾ ಅಂತಂದ್ರೆ ಎರಡು ಮುಖ್ಯವಾದಂತಹ ಏನು ಈ ಟ್ರಾನ್ಸ್ಫರ್ಸಲ್ ಅನ್ನೋದು ಇದೆಯಲ್ಲ, ಈ ಟ್ರಾನ್ಸ್ಫರ್ಸಲ್ ಕ್ರಿಯೇಟ್ ಮಾಡಿದಂತಹ ಆ್ಯಂಗಲ್ಗಳು ಅಂತೇಳಿ ನಾವು ಕರಿತೀವಿ. ನೆಕ್ಸ್ಟ್ ಈ ಆ್ಯಂಗಲ್ಸ್ಗಳನ್ನ ಬಿಟ್ಟರೆ ಮತ್ತು ಬೇರೆ ಆದಂತಹ ಆ್ಯಂಗಲ್ಸ್ಗಳು ಫಾರ್ಮೇಷನ್ ಆಗುತ್ತೆ. ಅವು ಯಾವುವು ಅಂತೇಳಿ ನಾವು ನೋಡೋಣ. ಈ ಆ್ಯಂಗಲ್ಸ್ಗಳನ್ನ ಬಿಟ್ಟರೆ ಇಲ್ಲಿ ನೋಡ್ಬೋದು, ಇಲ್ಲಿ ಸ್ವಲ್ಪ ದೊಡ್ಡದಾಗಿ ತಗೋತೀನಿ ಲೈನ್ಸನ್ನು. ಈ ಲೈನ್ ಎಲ್, ಇದು ಲೈನ್ ಎಮ್, ಇದು ಟ್ರಾನ್ಸ್ವರ್ಸಲ್ ಪಿ. ಇಲ್ಲಿ ಇದು 1 2 3 4 5 6 7 8. ಸೊ ಇಲ್ಲಿ ನಾ ಆಗಲೇ ಹೇಳಿದ್ದೆ ಏನಪ್ಪಾ ಅಂತಂದ್ರೆ ಅವು ಬರೀ ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ಮತ್ತು ಅಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್. ಈಗ ನಾನು ಬೇರೆ ಆದಂತಹ ಏನೋ ಆ್ಯಂಗಲ್ಸ್ಗಳನ್ನ ಹೇಳ್ತೀನಿ. ಇಂಟೀರಿಯರ್ ಆ್ಯಂಗಲ್ಸ್, ಇಲ್ಲಿ ಇಂಟೀರಿಯರ್ ಆ್ಯಂಗಲ್ಸ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಇಂಟೀರಿಯರ್ ಆ್ಯಂಗಲ್ಸ್ ಅಂತಂದ್ರೆ ಈ ಎರಡು ಲೈನ್ಸ್ ಏನಿದಾವಲ್ಲ, ಈ ಎರಡು ಲೈನ್ಸ್ ನಡಬರ್ಕಿರತಕ್ಕಂತಹ ಆ್ಯಂಗಲ್ಸ್ಗಳಿಗೆ ನಾವೇನಂತ ಕರಿತೀವಿ ಅಂದ್ರೆ ಇಂಟೀರಿಯರ್ ಆ್ಯಂಗಲ್ಸ್ ಅಂತೇಳಿ ಕರಿತೀವಿ. ಇಂಟೀರಿಯರ್ ಆ್ಯಂಗಲ್ಸ್ ಯಾವಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು ನೀವು, ಇಂಟೀರಿಯರ್ ಆ್ಯಂಗಲ್ಸ್. ಇಲ್ಲಿ ಇಂಟೀರಿಯರ್ ಆ್ಯಂಗಲ್ಸ್ ಯಾವು? ಆ್ಯಂಗಲ್ 3, ಆ್ಯಂಗಲ್ 4, ಆ್ಯಂಗಲ್ 6 ಆ್ಯಂಡ್ ಆ್ಯಂಗಲ್ 5. ಇವೇನು ಇಂಟೀರಿಯರ್ ಆ್ಯಂಗಲ್ಸ್. ಇಂಟೀರಿಯರ್ ಆ್ಯಂಗಲ್ಸ್ ಯಾಕಂದ್ರೆ ಇವು ಎರಡು ಲೈನ್ ಎಲ್ ಮತ್ತು ಎಮ್ ನಡಬರ್ಕ ಏನು ಆ್ಯಂಗಲ್ಸ್ಗಳು ಕ್ರಿಯೇಟ್ ಆಗಿದಾವಲ್ಲ, ಈ ಆ್ಯಂಗಲು ಈ ಆ್ಯಂಗಲು ಈ ಆ್ಯಂಗಲು ಈ ಆ್ಯಂಗಲು ಈ ಎರಡು ಲೈನ್ಗಳ ನಡಬರ್ಕ ಏನು ಕ್ರಿಯೇಟ್ ಆಗಿದಿಲ್ಲ, ಅದಕ್ಕೆ ನಾವೇನಂತ ಕರಿತೀವಿ ಇಂಟೀರಿಯರ್ ಆ್ಯಂಗಲ್ಸ್ ಅಂತ ಕರಿತೀವಿ. ಇನ್ನು ಎಕ್ಸ್ಟೀರಿಯರ್ ಆ್ಯಂಗಲ್ಸ್ ಅಂದರೆ ಲೈನ್ ಆ ಕಡೆ ಏನಿದೆಲ್ಲ, ಲೈನ್ ಮೇಲ್ಗಡೆ ಏನಿದೆಲ್ಲ, ಎರಡು ಲೈನ್ಗಳ ನಡಬರ್ಕೆ ಕ್ರಿಯೇಟ್ ಆಗಿದ್ದು ಇಂಟೀರಿಯರ್ ಆ್ಯಂಗಲ್ಸ್. ಎರಡು ಲೈನ್ಗಳನ್ನ ಅದರ ಮೇಲ್ಗಡೆ ಏನು ಮೇಲೆ ಮತ್ತು ಕೆಳಗೆ ಏನು ಕ್ರಿಯೇಟ್ ಆಗಿದಾವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ ಎಕ್ಸ್ಟೀರಿಯರ್ ಆ್ಯಂಗಲ್ಸ್ ಅಂತೇಳಿ ಕರಿತೀವಿ. ಏನು? ಎಕ್ಸ್ಟೀರಿಯರ್ ಆ್ಯಂಗಲ್ಸ್. ಇವೆಲ್ಲ ಆ್ಯಂಗಲ್ಸ್ ಏನಿವೆ, ಈ ಆ್ಯಂಗಲ್ಸ್ಗಳು ಏನಿವೆ
ಈ ಆ್ಯಂಗಲ್ಸ್ ಮೇಡ್ ಬೈ ದ ಟ್ರಾನ್ಸ್ವರ್ಸಲ್. ಅಂದರೆ ಈ ಆ್ಯಂಗಲ್ಸ್ಗಳು ಏನಂದರೆ ಟ್ರಾನ್ಸ್ವರ್ಸಲ್ ಟ್ರಾನ್ಸ್ವರ್ಸಲ್ನಿಂದ ಕ್ರಿಯೇಟ್ ಆದಂಥ ಆ್ಯಂಗಲ್ಸ್ಗಳು ಇವೆಲ್ಲ. ಅದು ನೀವು ತಲೆಯಲ್ಲಿ ಫಸ್ಟ್ ಇರಬೇಕು. ಇದಕ್ಕೇನಂತ ಕರಿತೀವಿ ಅಂತಂದರೆ ಆ್ಯಂಗಲ್ಸ್ ಮೇಡ್ ಬೈ ದ ಟ್ರಾನ್ಸ್ವರ್ಸಲ್. ಇಲ್ಲಿ ನಾವೇನು ಮಾಡಿದ್ವಿ, ಇಂಟೀರಿಯರ್ ಆ್ಯಂಗಲ್ಸ್ಗಳನ್ನು ನೋಡಿದ್ವಿ. ಎಕ್ಸ್ಟೀರಿಯರ್ ಆ್ಯಂಗಲ್ಸ್ ಯಾವಪ್ಪ ಅಂತಂದರೆ ಈ ಇಂಟೀರಿಯರ್ ಆ್ಯಂಗಲ್ಗಳನ್ನ ಬಿಟ್ಟು ಹೊರಗಡೆ ಏನಿದಾವಲ್ಲ, ಕೆಳಗೆ ಮತ್ತು ಮೇಲ್ಗಡೆ ಏನಿದಾವಲ್ಲ, ಅವಕ್ಕೆ ನಾವು ಏನಂತ ಕರಿತೀವಿ, ಎಕ್ಸ್ಟೀರಿಯರ್ ಆ್ಯಂಗಲ್ಸ್. ಎಕ್ಸಾಂಪಲ್ 1, 2, 7, 8 ಈ ಇಂಟೀರಿಯರ್ ಆ್ಯಂಗಲ್ಸ್ನ ಬಿಟ್ಟು ಮತ್ತೆ ಯಾವ ಆ್ಯಂಗಲ್ಸ್ಗಳು ಉಳಿದಾವಲ್ಲ, ಈ ಮೇಲ್ಗಡೆ ಆಗ್ಬೋದು ಕೆಳಗಡೆ ಆಗ್ಬೋದು, ಅವಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ಎಕ್ಸ್ಟೀರಿಯರ್ ಆ್ಯಂಗಲ್ಸ್ ಅಂತೇಳಿ ಕರಿತೀವಿ. ಇಲ್ಲಿ ಎಕ್ಸ್ಟೀರಿಯರ್ ಆ್ಯಂಗಲ್ಸ್ ಯಾವಪ್ಪ ಅಂತಂದ್ರೆ ಆ್ಯಂಗಲ್ 1, ಆ್ಯಂಗಲ್ 2, ಆ್ಯಂಗಲ್ 7 ಆ್ಯಂಡ್ ಆ್ಯಂಗಲ್ 8. ಇಲ್ಲಿ ಯಾವ ಆ್ಯಂಗಲ್ಸು, ಆ್ಯಂಗಲ್ 1, ಆ್ಯಂಗಲ್ 2, ಆ್ಯಂಗಲ್ 7, ಆ್ಯಂಗಲ್ 8 ಇವಕ್ಕೆ ಏನಂತ ಕರಿತೀವಿ ಅಂತಂದರೆ ಎಕ್ಸ್ಟೀರಿಯರ್ ಆ್ಯಂಗಲ್ಸ್ ಅಂತೇಳಿ ಕರಿತೀವಿ. ಅದಾದ ನಂತರ ಮತ್ತೆ ಯಾವ ಬರ್ತಾವತ್ತಂದರೆ ಅದಾದ ನಂತರ ಅದಾದ ನಂತರ ಯಾವ ಆ್ಯಂಗಲ್ಸ್ ಅಂದರೆ ಆಗಲೇ ಹೇಳಿದ್ದೆಲ್ಲ ಕರಸ್ಪಾಂಡಿಂಗ್ ಆ್ಯಂಗಲ್ಸ್. ಥರ್ಡ್ ಟೈಪ್ ಯಾವ ಅಂದರೆ ಕರಸ್ಪಾಂಡಿಂಗ್ ಆ್ಯಂಗಲ್ಸ್. ಇಲ್ಲಿ ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ಅಂದರೆ ನಾನು ಏನು ಹೇಳಿದ್ದೆ, ಅವೆರಡು ಸೇಮ್ ಪೊಸಿಷನಲ್ಲಿ ಇರಬೇಕು ಮತ್ತು ಡಿಫ್ರೆಂಟ್ ವರ್ಟೈಸಸ್ನೇ ಇರಬೇಕು, ಅವೆರಡು ಕರಸ್ಪಾಂಡಿಂಗ್ ಪೊಸಿಷನ್ದಾಗ ಇರಬೇಕು. ಅಂಥ ಆ್ಯಂಗಲ್ಸ್ಗಳಿಗೆ ನಾವೇನಂತ ಕರಿತೀವಿ, ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ಅಂತ ಅಂತೀವಿ ಅಂತ ಹೇಳಿದ್ದೆ. ಇಲ್ಲಿ ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ಯಾವ ಬರ್ತವೆ, ಆ್ಯಂಗಲ್ 2 ಮತ್ತು ಆ್ಯಂಗಲ್ 6, ಆ್ಯಂಗಲ್ 3 ಮತ್ತು ಆ್ಯಂಗಲ್ 7, ಆ್ಯಂಗಲ್ 1 ಮತ್ತು ಆ್ಯಂಗಲ್ 8, ಆ್ಯಂಗಲ್ 4 ಆ್ಯಂಗಲ್ 2 ಮತ್ತು ಆ್ಯಂಗಲ್ 6, ಆ್ಯಂಗಲ್ 3 ಮತ್ತು ಆ್ಯಂಗಲ್ 7, ಆ್ಯಂಗಲ್ 1 ಮತ್ತು ಆ್ಯಂಗಲ್ 5. ಅಂದರೆ ಅವು ಎರಡು ಪೊಸಿಷನ್, ಅಂದರೆ ಇದ್ರ ಪೊಸಿಷನು ಇದು ಲೈನ್ ಎಲ್ ಮೇಗೆ ಇದೆ, ಎಮ್ ಮೇಲೆ ಇದೆ, ಅದು ಲೆಫ್ಟ್ ಸೈಡ್ಗಿದೆ. ಅಂದರೆ ನನ್ನ ಕಡೆಯಿಂದ ರೈಟ್ ಸೈಡ್ಗೆ, ಅದರ ಕಡೆಯಿಂದ ಆದರೆ ಲೆಫ್ಟ್ ಸೈಡ್ಗೆ ಒಂದೇ ಪೊಸಿಷನಲ್ಲಿ ಇದ್ದಾವೆ ಆನ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್. ಅಂದರೆ ಟ್ರಾನ್ಸ್ವರ್ಸಲ್ನ ಒಂದೇ ಬದಿಗೆ ಇದಾವಲ್ಲ, ಅದಕ್ಕೆ ನಾವೇನು ಕರಿತೀವಿ, ಆ್ಯಂಗಲ್ಸ್ ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ಅಂತ ಕರಿತೀವಿ. ಅದಾದ ನಂತರ ಆ್ಯಂಗಲ್ 1, 5 ಆ್ಯಂಡ್ ಆ್ಯಂಗಲ್ 4 ಮತ್ತು ಆ್ಯಂಗಲ್ 8. ಈ ಆ್ಯಂಗಲ್ಸ್ಗಳು ಏನಪ್ಪ ಅಂತಂದರೆ ಕರಸ್ಪಾಂಡಿಂಗ್ ಆ್ಯಂಗಲ್ಸ್. ಇಂತಹ ಆ್ಯಂಗಲ್ಸ್ಗಳಿಗೆ ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ಅಂತ ಕರಿತೀವಿ. ಅದಾದ ನಂತರ ಅಲ್ಟರ್ನೇಟ್ ಎಕ್ಸ್ಟೀರಿಯರ್ ಆ್ಯಂಗಲ್ಸ್ ಅಂತ ಬರುತ್ತೆ. ಅವು ಯಾವ ಆ್ಯಂಗಲ್ಸ್ ಅಂತ ನೋಡೋಣ. ನಾವು ಅವಾಗಲೇ ಏನು ಮಾಡಿದ್ದೀವಿ, ಅಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಅಂದರೆ ಏನು ಅಂತ ನೋಡಿದ್ದೀವಿ. ಈಗ ಅಲ್ಟರ್ನೇಟ್ ಎಕ್ಸ್ಟೀರಿಯರ್ ಆ್ಯಂಗಲ್ಸ್ ಅಂದರೆ ಏನಂತ ನೋಡೋಣ. ಅಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಅಂದರೆ ನಾವೇನಂತ ನೋಡಿದ್ದೀವಿ, ಟ್ರಾನ್ಸ್ವರ್ಸಲ್ನ ಅಪೋಸಿಟ್ ಇರಬೇಕು, ಮತ್ತು ಅವೇನಾಗಿರ್ಬೇಕಂತಂದರೆ ಲೈನ್ಗಳ ನಡುವೆನೇ ಇರಬೇಕು ಅಂತ ನಾವು ಹೇಳಿದ್ದೆ. ಈಗ ಅಲ್ಟರ್ನೇಟ್ ಎಕ್ಸ್ಟೀರಿಯರ್ ಆ್ಯಂಗಲ್ಸ್ ಅಂದರೆ, ಇಂಟೀರಿಯರ್ ಅಂದರೆ ಒಳಗಡೆ, ಎಕ್ಸ್ಟೀರಿಯರ್ ಅಂದರೆ ಹೊರಗಡೆ. ಯಾವ ರೀತಿ ಹೊರಗಡೆ, ಅಲ್ಟರ್ನೇಟ್ ಅಂದರೆ ಈ ಆ್ಯಂಗಲ್ಗೆ ಇಲ್ಲಿ ನೋಡಿ, ಇಲ್ಲಿ 7 ಅನ್ನೋ ಒಂದು ಆ್ಯಂಗಲ್ಸ್ ಇದೆ. ಇಲ್ಲಿ ಎಕ್ಸ್ಟೀರಿಯರ್ ಆ್ಯಂಗಲ್ಸ್ ಯಾವ ಬರ್ತಾವತ್ತಂದರೆ ಇದು 1, 2, 7 ಮತ್ತು 8 ಇವೇನಪ್ಪ ಅಂತಂದರೆ ಎಕ್ಸ್ಟೀರಿಯರ್ ಆ್ಯಂಗಲ್ಸ್. ಇವು ಇಂಟೀರಿಯರ್ ಅಂತಂದರೆ ಇವೆಲ್ಲ ಬರ್ತವೆ. ಎಕ್ಸ್ಟೀರಿಯರ್ ಅಂತಂದರೆ ಈ ಮೇಲಿನೂ ಯಾವ ಮೇಲೆ ಮತ್ತು ಕೆಳಗೆ ಏನಿದಾವಲ್ಲ ಅವು ಎಕ್ಸ್ಟೀರಿಯರ್ ಆ್ಯಂಗಲ್ಸ್. ಇವೇನು ಸೆಂಟ್ರಿಕ್ ಇದಾವಲ್ಲ ಇವು ಇಂಟೀರಿಯರ್ ಆ್ಯಂಗಲ್ಸ್. ಈಗ ಏನಪ್ಪ ಅಂತಂದರೆ ಅಲ್ಟರ್ನೇಟ್ ಎಕ್ಸ್ಟೀರಿಯರ್ ಆ್ಯಂಗಲ್ಸ್ ಅಂದರೆ ಏನಂತಂದರೆ ಅವು ಪರಸ್ಪರ ಏನಾಗಿರ್ಬೇಕು, ಅಪೋಸಿಟ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್. ಅಂದರೆ ಈ ಟ್ರಾನ್ಸ್ವರ್ಸಲ್ನ ಅಪೋಸಿಟ್ ಸೈಡಿಗೆ ಇರಬೇಕು. ಎಕ್ಸ್ಟೀರಿಯರ್ ಅಂದರೆ ಲೈನ್ಗಳ ಮೇಲೆ ಆದರೂ ಇರಬೇಕು, ಕೆಳಗೆ ಆದರೂ ಇರಬೇಕು. ಆ ರೀತಿಯಾಗಿ ಏನು ಆ್ಯಂಗಲ್ಸ್ ಫಾರ್ಮೇಷನ್ ಆಗಿರ್ತಾವಲ್ಲ ಅದಕ್ಕೆ ನಾವು ಅಲ್ಟರ್ನೇಟ್ ಎಕ್ಸ್ಟೀರಿಯರ್ ಆ್ಯಂಗಲ್ಸ್ ಅಂತ ಕರಿತೀವಿ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಆ್ಯಂಗಲ್ 1 ಮತ್ತು ಆ್ಯಂಗಲ್ 7 ಇವೆರಡು ಏನು, ಫಸ್ಟ್ ಎಕ್ಸ್ಟೀರಿಯರ್ ಆ್ಯಂಗಲ್ಸ್.
ಅದಾದ ನಂತರ ಇವು ಇಲ್ಲೇನಿದ್ದಾವೆ ಆನ್ ದ ಅಪೋಸಿಟ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್, ಅಂದರೆ ಟ್ರಾನ್ಸ್ವರ್ಸಲ್ನ ಪರಸ್ಪರ ವಿರುದ್ಧ ದಿಕ್ಕಿಗೆ ಏನಿದಾವು ಅಪೋಸಿಟ್ ಸೈಡಲ್ಲಿ ಆ್ಯಂಗಲ್ಸ್ಗಳು ಕ್ರಿಯೇಟ್ ಆಗಿದ್ದಾವೆ. ಸೊ ಇವೇನಿದಾವೆ ಎಕ್ಸ್ಟೀರಿಯರ್ ಆಗಿರೋದ್ರಿಂದ ಇವಕ್ಕೆ ನಾವು ಏನಂತ ಕರಿತೀವಿ ಅಂತಂದರೆ ಅಲ್ಟರ್ನೇಟ್ ಎಕ್ಸ್ಟೀರಿಯರ್ ಆ್ಯಂಗಲ್ಸ್. ಸೊ ಇಲ್ಲಿ 7 ಮತ್ತು 1, 2 ಮತ್ತು 8 ಎರಡು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿದ್ದು ಟ್ರಾನ್ಸ್ವರ್ಸಲ್ನ ಬೇರೆ ಬೇರೆ ಸೈಡಿಗಿದ್ದು ಅಂದರೆ ಟ್ರಾನ್ಸ್ವರ್ಸಲ್ನ ಅಪೋಸಿಟ್ ಸೈಡ್ ಇದ್ದು ಅವು ಏನಾಗಿದ್ದಾವೆ ಪರಸ್ಪರ ಅಲ್ಟರ್ನೇಟ್ ಆಗಿದ್ದಾವೆ. ಅಲ್ಟರ್ನೇಟ್ ಅಂತಂದ್ರೆ ಇದ್ರ ಒಂದು ಲೆಫ್ಟಿಗಿರುತ್ತೆ, ಒಂದು ರೈಟಿಗಿರುತ್ತೆ ಆನ್ ದ ಡಿಫ್ರೆಂಟ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್. ಸೊ ಅಂತಹ ಆ್ಯಂಗಲ್ಸ್ಗಳಿಗೆ ನಾವು ಏನಂತ ಕರಿತೀವಿ ಅಂತಂದರೆ ಅಲ್ಟರ್ನೇಟ್ ಎಕ್ಸ್ಟೀರಿಯರ್ ಆ್ಯಂಗಲ್ಸ್. ಇಲ್ಲಿ ನೀವು ನೋಡ್ಬೋದು ಆ್ಯಂಗಲ್ 2ಗೆ ಅಲ್ಟರ್ನೇಟ್ ಎಕ್ಸ್ಟೀರಿಯರ್ ಆ್ಯಂಗಲ್ ಯಾವುದಪ್ಪ ಅಂತಂದರೆ ಆ್ಯಂಗಲ್ 8 ಆಗುತ್ತೆ. ಆ್ಯಂಗಲ್ 1ಗೆ ಅಲ್ಟರ್ನೇಟ್ ಎಕ್ಸ್ಟೀರಿಯರ್ ಆ್ಯಂಗಲ್ ಯಾವುದಪ್ಪ ಅಂತಂದರೆ ಆ್ಯಂಗಲ್ 7 ಆಗುತ್ತೆ. ಸೊ ಏನಪ್ಪ ಫ್ರೆಂಡ್ಸ್ ಅಂದರೆ ಈಗ ನಾವು ಏನೇನು ನೋಡಿದ್ವಿ, ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ಅಂದರೆ ಏನಂತ ನೋಡಿದ್ದೀವಿ, ಅಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಅಂದರೆ ಏನಂತ ನೋಡಿದ್ದೀವಿ, ಅಲ್ಟರ್ನೇಟ್ ಎಕ್ಸ್ಟೀರಿಯರ್ ಆ್ಯಂಗಲ್ಸ್ ಅಂದರೆ ಏನಂತ ನೋಡಿದ್ದೀವಿ, ಮತ್ತು ಯಾವ್ಯಾವ ನೋಡಿದ್ವಿ. ಈ ರೀತಿಯಾಗಿ ಇಷ್ಟೆಲ್ಲ ಆ್ಯಂಗಲ್ಸ್ಗಳು ಏನು ಟ್ರಾನ್ಸ್ವರ್ಸಲ್ನಿಂದ ಕ್ರಿಯೇಟ್ ಆಗುತ್ತೆ ಅಂತೇಳಿ ನಾವು ನೋಡಿದ್ದೀವಿ. ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ ಪೇರ್ಸ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್ ಆನ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್. ಅಂದರೆ ಅಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್, ಅಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಆನ್ ಸೇಮ್ ಸೈಡ್ ಆಫ್ ಟ್ರಾನ್ಸ್ವರ್ಸಲ್. ಅಂದರೆ ಇಲ್ಲಿ ಅಲ್ಟರ್ನೇಟ್ ಬೇಡ, ಬರೀ ಇಂಟೀರಿಯರ್ ಆ್ಯಂಗಲ್ಸ್ ಅಷ್ಟೇ ತಗೋಣ. ಅಲ್ಟರ್ನೇಟ್ ಅಂದರೆ ಪರಸ್ಪರ ಅಪೋಸಿಟ್ ಆಗುತ್ತೆ. ಬರೀ ಇಂಟೀರಿಯರ್ ಆ್ಯಂಗಲ್ಸ್ ಆನ್ ದ ಸೇಮ್ ಸೈಡ್ ಆಫ್ ಟ್ರಾನ್ಸ್ವರ್ಸಲ್ ಅಂದರೆ ಏನು ಗೊತ್ತಾ, ಟ್ರಾನ್ಸ್ವರ್ಸಲ್ನ ಒಂದೇ ಸೈಡ್ನಾಗ ಇರಬೇಕು, ಅದು ಲೆಫ್ಟಲ್ಲಿ ಆಗಿರ್ಬೋದು ಅಥವಾ ರೈಟಲ್ಲಿ ಆಗಿರ್ಬೋದು, ಒಂದೇ ಸೈಡಲ್ಲಿ ಇರಬೇಕು. ಇಂಟೀರಿಯರ್ ಅಂದರೆ ಎರಡು ಲೈನ್ಸ್ಗಳ ನಡವಳಿಕೆ ಇರಬೇಕು. ಅಂತಹ ಆ್ಯಂಗಲ್ಸ್ಗಳಿಗೆ ನಾವು ಏನಂತ ಕರಿತೀವಿ ಅಂದರೆ ಇಂಟೀರಿಯರ್ ಆ್ಯಂಗಲ್ಸ್ ಆನ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್. ಟ್ರಾನ್ಸ್ವರ್ಸಲ್ನ ಒಂದೇ ಸೈಡ್ಗೆ ಇರಬೇಕು, ಅದು ಲೆಫ್ಟ್ ಆಗಿರ್ಬೋದು ಅಥವಾ ರೈಟಿಗೆ ಅದರ. ಇಲ್ಲಿ ನೀವು ನೋಡ್ಬೋದು ಇಂಟೀರಿಯರ್ ಆ್ಯಂಗಲ್ಸ್ ಯಾವಪ್ಪ ಅಂತಂದರೆ ಇಲ್ಲಿ 4, 3, 6 and 5 ಅಂತ ಇಂಟೀರಿಯರ್ ಆ್ಯಂಗಲ್ಸ್ ಇದೆ. ಈ ಆ್ಯಂಗಲ್ಸ್ಗಳು ಏನನ್ನ ಟ್ರಾನ್ಸ್ವರ್ಸಲ್ನ ಸೇಮ್ ಸೈಡ್ಗೆ ಇರುವಂತಹ ಟ್ರಾನ್ಸ್ವರ್ಸಲ್ನ ಲೆಫ್ಟ್ಗೆ ಯಾವುದಿದೆ ಅಂದರೆ ಆ್ಯಂಗಲ್ 3 ಮತ್ತು ಆ್ಯಂಗಲ್ 6 ಇದೆ. ಟ್ರಾನ್ಸ್ವರ್ಸಲ್ನ ಬಲಬದಿಗೆ ಆ್ಯಂಗಲ್ 4 ಮತ್ತು ಆ್ಯಂಗಲ್ 5 ಇದೆ, ಇಂಟೀರಿಯರ್ ಆಗಿದೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಇಂಟೀರಿಯರ್ ಆ್ಯಂಗಲ್ಸ್ ಆನ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್. ಇಲ್ಲಿ ಯಾವ್ಯಾವ ಆ್ಯಂಗಲ್ ಅಂದರೆ ಇಲ್ಲಿ ನಾವು ಮೆನ್ಷನ್ ಮಾಡಬೇಕಂದ್ರೆ ಇಲ್ಲಿ ಆ್ಯಂಗಲ್ 3 ಮತ್ತು ಆ್ಯಂಗಲ್ 6 ಇವೇನಪ್ಪ ಅಂದರೆ ಟ್ರಾನ್ಸ್ವರ್ಸಲ್ನ ಸೇಮ್ ಸೈಡಿಗೆ ಇದ್ದಾವೆ, ಇಂಟೀರಿಯರ್ ಆಗಿದ್ದಾವೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ ಅಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಆನ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್. ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ ಆ್ಯಂಗಲ್ 4 ಮತ್ತು ಆ್ಯಂಗಲ್ 5, ಆ್ಯಂಗಲ್ 4 ಮತ್ತು ಆ್ಯಂಗಲ್ 5 ಇದೇನಪ್ಪ ಅಂತಂದರೆ ಅಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಆನ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್. ಸೊ ಫ್ರೆಂಡ್ಸ್, ನೀವು ಇಲ್ಲಿ ತನಕ ಏನು ಮಾಡಿರ್ತೀರ ಅಂತಂದರೆ ಈ ಟ್ರಾನ್ಸ್ವರ್ಸಲ್ನಿಂದ ಕ್ರಿಯೇಟ್ ಆಗ್ಬೋದಾದಂತಹ ಯಾವ್ಯಾವ ಡಿಫ್ರೆಂಟ್ ಟೈಪ್ಸ್ ಆಫ್ ದ ಆ್ಯಂಗಲ್ಸ್ಗಳಿದ್ದಾವೆ ಅನ್ನೋದನ್ನು ನೀವು ಕಂಪ್ಲೀಟಾಗಿ ನೀವು ತಿಳ್ಕೊಂಡ್ರಿ. ಇದು ಭಾಳ ಇಂಪಾರ್ಟೆಂಟ್ ಆದ ಕಾನ್ಸೆಪ್ಟು, ಮತ್ತು ಎಕ್ಸಾಮ್ನಲ್ಲಿ ಕಂಪಲ್ಸರಿ ಇದ್ರ ಮೇಲೆ ಕ್ವಶನ್ ಕೇಳ್ತಾರೆ. ಯಾಕಂದರೆ ಕನ್ಫ್ಯೂಷನ್ ಮಾಡೋಕೆ ಕ್ವಶನ್ ಅರೈಸ್ ಆಗೋದು ಈ ಪಾರ್ಟ್ನಿಂದ. ಇದೇನು ಟ್ರಾನ್ಸ್ವರ್ಸಲ್ ಈ ಆ್ಯಂಗಲ್ಸನ್ನು ಕ್ರಿಯೇಟ್ ಮಾಡುತ್ತೆ, ಇವು ಯಾವ್ಯಾವ ರೀತಿಯಾದಂಥ ಆ್ಯಂಗಲ್ಸನ್ನು ಕ್ರಿಯೇಟ್ ಮಾಡುತ್ತೆ, ಅವು ಅದರ ಡೆಫಿನೇಷನ್ ಅಂದ್ರೆ ಏನು, ಅದರ ಪ್ರಾಪರ್ಟೀಸ್ ಏನು, ಇವನ್ನೆಲ್ಲ ನೀವು ಕಂಪ್ಲೀಟಾಗಿ ಅರ್ಥ ಮಾಡ್ಕೊಂಡ್ರೆ ಏನಾಗತ್ತಂದರೆ ನೀವು ಚೆನ್ನಾಗಿ ಎಕ್ಸಾಮಲ್ಲಿ ಏನೋ ಎಕ್ಸಾಮನ್ನು ಫೇಸ್ ಮಾಡ್ಬೋದು. ಸೊ ಇದ್ರ ಮೇಲೆ ನೀವು ಏನು ಮಾಡಿರಿ ಅಂದರೆ ಈ NCERT ಬುಕ್ಸಲ್ಲಿ ಎಕ್ಸಸೈಸನ್ನು ಕೊಟ್ಟಿರ್ತಾರೆ, ಅದನ್ನು ನೀವು ನೋಡಿಕೊಂಡ್ರೆ ಏನಾಗುತ್ತೆ ಅಂದರೆ ನಿಮ್ಗೆ ಇನ್ನಷ್ಟು ಏನಾಗುತ್ತೆ ಎಕ್ಸಾಮ್ನ ಫೇಸ್ ಮಾಡೋಕ್ಕೆ ಈಸಿ ಆಗುತ್ತೆ. ಆ ಕ್ವಶನ್ಸನ್ನು ನೀವು ಸಾಲ್ವ್ ಮಾಡಿ ನಿಮ್ಗೆ ತಿಳಿಲಿಕ್ಕಂದರೆ ಪದೇ ಪದೇ ನೀವು ಏನು ಮಾಡ್ಬೋದು ಅಂತಂದರೆ ಅದನ್ನು ಥಿಯರಿಯನ್ನು ಓದ್ಕೊಂಡು ಅರ್ಥ ಮಾಡಿಕೊಂಡು ನೀವು ಕ್ವಶನ್ಸನ್ನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಕಾನ್ಸೆಪ್ಟನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಹೇಳ್ತೀನಿ ಅಂತ ಹೇಳ್ತಾ ಈಗ ಏನು ಕ್ಲಾಸನ್ನು ಮುಗಿಸ್ತೀನಿ. ಸೊ ಎಲ್ಲರಿಗೂ ಥ್ಯಾಂಕ್ಸ್, ಧನ್ಯವಾದಗಳು.